ಹೆಲೋ ಎವ್ರಿವಾನ್ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್‌ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕಾವೇರಿ ಆನ್‌ಲೈನ್ ಸರ್ವಿಸಸ್ ಏನ್ ಪೋರ್ಟಲ್ ಇದೆ. ಸೊ ಅಲ್ಲಿಂದ ನೀವು ಸೇಲ್ ಅಗ್ರೀಮೆಂಟ್ ಇದು ಡಿಜಿಟಲ್ ಇ ಸ್ಟಾಂಪ್ ಮುಖಾಂತರ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಉದಾಹರಣೆಗೆ ನಿಮ್ಮ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು. ಸೊ ನೀವು ಪ್ರಾಪರ್ಟಿಯನ್ನ ಸೇಲ್ ಮಾಡಬೇಕು ಅಂತಂದ್ರೆ ಒಂದು ಅಗ್ರೀಮೆಂಟ್ ಅನ್ನ ಮಾಡ್ಕೋತೀವಿ ಸೇಲ್ ಮಾಡೋಕ್ಕಿಂತ ಮುಂಚೆ. ಸೊ ಇದು ಅಗ್ರೀಮೆಂಟ್ ಇವಾಗ ಡಿಜಿಟಲ್ ಇ ಸ್ಟಾಂಪ್ ಮುಖಾಂತರ ಕಾವೇರಿ ಆನ್‌ಲೈನ್ ಸರ್ವಿಸಸ್‌ನಲ್ಲಿ ಮಾಡ್ಕೋಬಹುದು. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಇಲ್ಲಿ ಒಂದು ಉದಾಹರಣೆ ತಗೋತೀನಿ. ಒಂದು ಮನೆ ಇದೆ, ಈ ರೀತಿ ಮನೆ ಇದೆ ಅಂಡ್ ನಾನು ಸೆಲ್ಲರ್ ಇದ್ದೀನಿ ಅಂದ್ರೆ ನಾನೇ ಓನರ್ ಇದ್ದೀನಿ. ಸೊ ನಾನು ನನ್ನ ಮನೆಯನ್ನ ಸೇಲ್ ಮಾಡ್ತಾ ಇದ್ದೀನಿ. ಸೊ ಸೇಲಿಗೆ ತಂದಾಗ ಇಲ್ಲಿ ಓಂಕಾರ್ ಪಾಟೀಲ್ ಅಂತ ವ್ಯಕ್ತಿ ಇರ್ತಾರೆ. ಅವರು ಬಾಯರ್ ಅಥವಾ ಪರ್ಚೇಸರ್ ಅಂತ ನೀವು ಅನ್ಬೋದು. ಸೊ ಇಲ್ಲಿ 50 ಲ್ಯಾಕ್ ರುಪೀಸ್‌ಗೆ ಒಪ್ಪಂದ ಆಗಿದೆ ಅಂತ ನೀವು ಜಸ್ಟ್ ಉದಾಹರಣೆ ಅಂತ ಅನ್ಕೊಳ್ಳಿ. ಓಕೆ 50 ಲ್ಯಾಕ್ ರುಪೀಸ್‌ಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಈಗ ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದೀನಲ್ಲ, ಸೊ ಇದು ಒಪ್ಪಂದ ಆಗಿದೆ 50 ಲ್ಯಾಕ್ ರುಪೀಸ್‌ಗೆ. ಬಟ್ ಇಲ್ಲಿ ಕೆಲವೊಂದು ಸರ್ತಿ ಕೆಲವೊಂದು ಸಿಚುಯೇಷನ್ ಈ ರೀತಿ ಆಗುತ್ತೆ. ಸೊ ಬಾಯರ್ ಅಥವಾ ಪರ್ಚೇಸರ್ ಏನ್ ಹೇಳ್ತಾರೆ, ಒಪ್ಪಂದ ಏನೋ ಮಾಡ್ಕೋತೀವಿ ಬಟ್ ಪೂರ್ತಿ 50 ಲ್ಯಾಕ್ಸ್ ಕೊಡ್ಲಿಕ್ಕೆ ಆಗಂಗಿಲ್ಲ ಅಟ್ ಎ ಟೈಮು. ಸೊ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಫಾರ್ ದ ಪೂರ್ತಿ ಅಮೌಂಟ್ ಪೇ ಮಾಡಬೇಕು ಅಂತಂದ್ರೆ. ಸೊ ಆವಾಗ ನಾವು ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ 5 ಲ್ಯಾಕ್ ರುಪೀಸ್ ಅಥವಾ 10 ಲ್ಯಾಕ್ ರುಪೀಸ್ ನೀವು ಅಡ್ವಾನ್ಸ್ ಕೊಡಿ ಅಂತ ಈಗ ಬಾಯರ್ ರೆಡಿ ಅಂತ ಇರ್ತಾರೆ. ಮಿಕ್ಕಿದೇನು 45 ಲ್ಯಾಕ್ ಅಥವಾ 40 ಲ್ಯಾಕ್ ಅಂತ ನೀವು ಅನ್ಕೋಬಹುದು. ಸೊ ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ಪೇ ಮಾಡ್ಲಿಕ್ಕೆ ಅಂತ ಈ ರೀತಿ ಇರುತ್ತೆ, ರೈಟ್. ಸೊ ಈ ರೀತಿ ಇದ್ದಾಗ ನಾವೇನ್ ಮಾಡ್ಕೋತೀವಿ, ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೋತೀವಿ. ಓಕೆ. ಸೊ ಮುಂಚೆ ಈ ರೀತಿ ಒಂದು ಮ್ಯಾನುವಲ್ ಮುಖಾಂತರ ನಾವು ಮಾಡ್ಕೋತಾ ಇದೀವಿ. ಬಟ್ ಇವಾಗ ಈ ರೀತಿ ಮಾಡ್ಕೊಬೋದು ಅವಶ್ಯಕತೆ ಇಲ್ಲ ಇದು ಸೇಲ್ ಅಗ್ರಿಮೆಂಟ್. ಸೊ ನಾವು ಆನ್‌ಲೈನು ಮನೆದಿಂದನೇ ನಾವು ಮಾಡ್ಕೋಬಹುದು. ಸೊ ಇವಾಗ ಈ ರೀತಿ ಡಿಜಿಟಲ್ ಇ ಸ್ಟಾಂಪ್ ಒಂದು ಅವಕಾಶ ಕೊಟ್ಟಿದ್ದಾರೆ ಕಾವೇರಿ ಆನ್‌ಲೈನ್ ಸರ್ವಿಸಸ್ ಅಥವಾ ಕಾವೇರಿ 2.0 ಏನ್ ಪೋರ್ಟಲ್ ಇದೆಯಲ್ಲ ಅಲ್ಲಿ. ಸೊ ಅಲ್ಲಿಂದ ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಅಥವಾ ಇದು ಸೇಲ್ ಅಗ್ರಿಮೆಂಟ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್‌ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನಾನು ಸೆಲ್ಲರ್ ಅಂದ್ರೆ ವಿಷ್ಣು ಅಂತ, ಇದು ನಂದು ಮನೆ, ಇದು ನಾನು ಸೇಲ್ ಮಾಡ್ತಾ ಇದ್ದೀನಿ. ಓಕೆ. ಅಂಡ್ ಇಲ್ಲಿ ಬಾಯರ್ ಅಂದ್ರೆ ಓಂಕಾರ್ ಪಾಟೀಲ್, ಇವರು ಬಾಯರ್ ಅಥವಾ ಪರ್ಚೇಸರ್ ಅಂತ ನೀವು ಅನ್ಕೋಬಹುದು. ಓಕೆ. ಸೊ ನಮ್ಮ ಇಬ್ಬರ ನಡುವೆ ಇದು ಒಪ್ಪಂದ ಅಥವಾ ಇದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾ ಇದೀವಿ, ರೈಟ್. ಸೊ ಇದು ಬಿಲ್ಡಿಂಗ್ ಅಥವಾ ಇದು ಮನೆ ಎಲ್ಲಿದೆ, ಬೆಂಗಳೂರಿನಲ್ಲಿ ಇದೆ, ರೈಟ್. ಸೊ ಇದು ಉದಾಹರಣೆ. ಸೊ ಈಗ ಇಲ್ಲಿ ನೋಡಿ ಕಾವೇರಿ ಆನ್‌ಲೈನ್ ಸರ್ವಿಸಸ್ ಪೋರ್ಟಲ್ ಇದೆಯಲ್ಲ ಕಾವೇರಿ 2.0 ಇಲ್ಲಿ ನೀವು ಬರಬೇಕು. ಓಕೆ. ಬಂದಾಗ ಇಲ್ಲಿ ವೆಬ್‌ಸೈಟ್ ಅನ್ನ ಈ ರೀತಿ ಓಪನ್ ಆಗುತ್ತೆ. ಕಾವೇರಿ ಆನ್‌ಲೈನ್ ಸರ್ವಿಸಸ್ ಇದು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಮೇಲ್ಗಡೆ ರಿಜಿಸ್ಟರ್ ಅಥವಾ ಲಾಗಿನ್ ಅಂತ ಆಪ್ಷನ್ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಕಬೇಕು. ರಿಜಿಸ್ಟರ್ ಇಲ್ಲ ಅಂತಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟ್. ಸೊ ಲಾಗಿನ್ ಆಗಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ, ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಹಳಷ್ಟು ಸರ್ವಿಸಸ್ ಬರುತ್ತೆ. ಇಲ್ಲಿ ಡಿಜಿಟಲ್ ಇ ಸ್ಟಾಂಪ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರೀ ರಿಕ್ವಿಸಿಟ್ ಇರುತ್ತೆ, ಎಲ್ಲ ಒಂದ್ಸರ್ತಿ ಓದ್ಕೊಳ್ಳಿ. ಕಂಟಿನ್ಯೂ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಸ್ಟೆಪ್ಸ್ ತೋರಿಸುತ್ತೆ ನಿಮಗೆ. ಟೋಟಲ್ ಒಂದು 7 ಸ್ಟೆಪ್ಸ್ ಇದೆ. ಒನ್ ಬೈ ಒನ್ ಎಕ್ಸ್‌ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಕೆಳಗಡೆ ನೀವು ನೋಡಬಹುದು ಸೆಲೆಕ್ಟ್ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ಅಂತ ಒಂದು ಆಪ್ಷನ್ ಇದೆ, ಅಥವಾ ನೇಚರ್ ಆಫ್ ಡಾಕ್ಯುಮೆಂಟ್ ಸಬ್ ಆರ್ಟಿಕಲ್ ಅಂತ. ಸೊ ಇಲ್ಲಿ ನೋಡಿ ನೇಚರ್ ಆಫ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನಾವೇನ್ ಮಾಡ್ಕೋತಾ ಇದೀವಿ, ಇಲ್ಲಿ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೋತಾ ಇದೀವಿ. ಸೊ ಅಗ್ರಿಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನೇಚರ್ ಆಫ್ ಡಾಕ್ಯುಮೆಂಟ್ ಅಂದ್ರೆ ಅಗ್ರಿಮೆಂಟ್. ಸಬ್ ಆರ್ಟಿಕಲ್ ನಲ್ಲಿ ಒಂದು ಆಪ್ಷನ್ ಇದೆ ನೋಡಿ, 5E2 ಅಂತ, ರಿಲೇಟಿಂಗ್ ಟು ಸೇಲ್ ಆಫ್ ಇಮ್ಯೂಯಬಲ್ ಪ್ರಾಪರ್ಟಿ ವೇರ್ ದ ಪೊಸೆಷನ್ ಆಫ್ ಪ್ರಾಪರ್ಟಿ ಇಸ್ ನಾಟ್ ಡೆಲಿವರ್ಡ್. ಸೊ ಇದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಾವು ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾ ಇದೀವಿ, ಇನ್ನೂ ಅವರಿಗೆ ಪೊಸೆಷನ್ ಕೊಡ್ತಾ ಇಲ್ಲ, ಜಸ್ಟ್ ನಾವು ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾ ಇದೀವಿ. ಒಂದು ಇಮ್ಯೂಯಬಲ್ ಪ್ರಾಪರ್ಟಿ ಇದೆ. ಓಕೆ, ಸೇಲ್ ಆಫ್ ಇಮ್ಯೂಯಬಲ್ ಪ್ರಾಪರ್ಟಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಆಗುತ್ತೆ. ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಕೇಳುತ್ತೆ ವಾಟ್ ಇಸ್ ದ ಟೈಪ್ ಆಫ್ ಡಾಕ್ಯುಮೆಂಟ್ ಅಂತ. ಸೊ ಇದರ ಅರ್ಥ ಏನು ಅಂತಂದ್ರೆ, ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು. ಸೊ ಇದು ಎಲ್ಲ ಕೂಡ ನಾನ್ ಅಗ್ರಿಕಲ್ಚರ್ ಕ್ಯಾಟಗರಿನಲ್ಲಿ ಬರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ, ಕೃಷಿ ಭೂಮಿ ಇದ್ರೆ ಅದು ಅಗ್ರಿಕಲ್ಚರ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು ಯಾವ್ದು ಉದಾಹರಣೆ ತಗೊಂಡಿನಿ ಅಂತಂದ್ರೆ, ನಮ್ಮ ಇಬ್ಬರ ನಡುವೆ ಒಂದು ಯಾವ್ದು ಅಗ್ರಿಮೆಂಟ್ ಯಾವ್ದು ಒಪ್ಪಂದ ಆಗ್ತಾ ಇದೆ, ಮನೆದು ಬಿಲ್ಡಿಂಗ್ದು ಇದು ಸೇಲ್ ಅಗ್ರಿಮೆಂಟ್ ಆಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಇದೆ. ಸೊ ಅದಕ್ಕೆ ನಾನ್ ಅಗ್ರಿಕಲ್ಚರ್ ಮಾತ್ರ ನಾನು ಇಲ್ಲಿ ಆಟೋಮೆಟಿಕ್ಲಿ ಸೆಲೆಕ್ಟ್ ಇರುತ್ತೆ, ಅಥವಾ ನಾನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಗ್ರಿಕಲ್ಚರ್ ಅಥವಾ ನಾನ್ ಅಗ್ರಿಕಲ್ಚರ್. ನನ್ನ ಕ್ಯಾಟಗರಿ ಬಿಲ್ಡಿಂಗ್ ನಾನ್ ಅಗ್ರಿಕಲ್ಚರ್ ಇದೆ. ಓಕೆ. ಸೊ ನೆಕ್ಸ್ಟ್ ಇರುತ್ತೆ ವಾಟ್ ಇಸ್ ದ ಟೈಪ್ ಆಫ್ ಪ್ರಾಪರ್ಟಿ ಅಂತ. ಇಲ್ಲಿ 3 ಆಪ್ಷನ್ ಬರುತ್ತೆ. ಈ ಸ್ವತ್ತು ರೂರಲ್ ಅಂತ, ಇದರ ಅರ್ಥ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನನ್ನ ಆಸ್ತಿ ಬರ್ತಾ ಇದೆ ಅಂತಂದ್ರೆ ಒಂದು ಈ ಸ್ವತ್ತು ಡಿಜಿಟಲ್ ಇ ಖಾತಾ ಅಂತ ಕೊಡ್ತಾರೆ. ಓಕೆ. ಅಂಡ್ ಈಗ ಅರ್ಬನ್ ಲೋಕಲ್ ಬಾಡಿ ಅಂತಂದ್ರೆ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಇಲ್ಲಿ ಒಂದು ಈ ಆಸ್ತಿ ಅಂತ ಕೊಡ್ತಾರೆ. ಅಥವಾ ಬೆಂಗಳೂರಿನಲ್ಲಿ ಇದ್ರೆ ಅಲ್ಲಿ ಕೂಡ ಈ ಆಸ್ತಿ ಅಥವಾ ಡಿಜಿಟಲ್ ಖಾತಾ, ಈ ಖಾತಾ ನೀವು ಈ ರೀತಿ ಎಲ್ಲ ಅನ್ಕೋಬಹುದು. ಸೊ ಅಲ್ಲಿ ಕೂಡ ಒಂದು ಕೊಡ್ತಾರೆ. ಸೊ ಅದು ಈ ಆಸ್ತಿನಲ್ಲಿ ಬರುತ್ತೆ. ULMS ಅಂತಂದ್ರೆ BDA, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ನಿಮ್ಮ ಪ್ರಾಪರ್ಟಿ ಯಾವ್ದು ಬರುತ್ತೆ ಅದು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬಹುದು ಅಥವಾ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ನಂದು ಪ್ರಾಪರ್ಟಿ, ನಂದು ಬಿಲ್ಡಿಂಗ್ ಏನಿದೆಲ್ಲ ಬೆಂಗಳೂರಿನಲ್ಲಿ ಬರ್ತಾ ಇದೆ. ಓಕೆ. ಸೊ ನಾನು ಇಲ್ಲಿ ಸೆಂಟರ್ ಈ ಆಸ್ತಿ ಅಂತ ಏನು ಆಪ್ಷನ್ ಇದೆಯಲ್ಲ ಅದು ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಸೊ ಕೆಳಗಡೆ ಸ್ವಲ್ಪ ಬಂದ್ರೆ ಇಲ್ಲಿ ಎಂಟೈರ್ ಪ್ರಾಪರ್ಟಿ ಐಡಿ ಅಂತ ಕೇಳುತ್ತೆ. ಅದ್ರ ಕೆಳಗಡೆ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ. ಸೊ ನಾನು ಸೆಂಟರ್ದು ಸೆಲೆಕ್ಟ್ ಮಾಡ್ಕೊಂಡಿನಿ, ESR ಅಂತ. ಈಗ ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೂರ್ತಿ ಡಿಸ್ಟ್ರಿಕ್ಟ್ಸ್ ಬರುತ್ತೆ. ಎಲ್ಲ ಕರ್ನಾಟಕನಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆ ಎಲ್ಲ ಬರುತ್ತೆ. ಈಗ ನಂದು ಇಲ್ಲಿ ಬೆಂಗಳೂರಿನಲ್ಲಿ ನಂದು ಪ್ರಾಪರ್ಟಿ ಇದೆ, ಬಿಲ್ಡಿಂಗ್ ಇದೆ, ರೈಟ್. ಮುಂಚೆ BBMP ಅಂತ ಇಲ್ಲಿ ಸಿವಿಕ್ ಬಾಡಿ ಇತ್ತು, ಬಟ್ ಇವಾಗ ಅದು GBA ಅಂತ ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಬಟ್ ಇನ್ನೂ ಕೂಡ ಇಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ನೀವು ನೋಡಿದ್ರೆ ಅದು BBMP ಅಂತ ಇಲ್ಲಿ ತೋರಿಸುತ್ತೆ. ಸೊ ನೀವು ಕೂಡ BBMP, ನಿಮ್ದು ಬೆಂಗಳೂರಿನಲ್ಲಿ ಬರ್ತಾ ಇದೆ, BBMP ಲಿಮಿಟ್ಸ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನೀವು BBMP ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ ಬರ್ತೀನಿ. ಈಗ ಅದು ಬಿಲ್ಡಿಂಗ್ ಒಂದು ಈ ಖಾತಾ ಇರುತ್ತೆ,
ಇರುತ್ತೆ ಅಲ್ಲ, ಬೆಂಗಳೂರಿನಲ್ಲಿ GBAದಿಂದ ಕೊಡ್ತಾರೆ. BBMP ಈ ಆಸ್ತಿ PID ನಂಬರ್. ಸೊ ಅದು ಇಲ್ಲಿ ನಾನು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸರ್ಚ್ ಅಂತ ಇರುತ್ತೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂದು ಪ್ರಾಪರ್ಟಿ, ನಂದು ಬಿಲ್ಡಿಂಗ್ ಡೀಟೇಲ್ಸ್ ಇಲ್ಲಿ ಪೂರ್ತಿ ಫೆಚ್ ಆಗಿ ಇಲ್ಲಿ ಬರುತ್ತೆ. ಇಲ್ಲೊಂದು ಆಪ್ಷನ್ ಇದೆ, ನೀವು ಎಲ್ಲ ಒಂದ್ಸರ್ತಿ ನೋಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ ಇದೆ ಪ್ರಾಪರ್ಟಿ ನಂಬರ್ ಟೈಪ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಪಾರ್ಟ್ಮೆಂಟ್ ನಂಬರು ಅಥವಾ ಇಲ್ಲಿ ಈ ರೀತಿ CMC ನಂಬರು, ಪ್ಲಾಟ್ ನಂಬರು, ಅಸೆಸ್ಮೆಂಟ್ ನಂಬರ್ ಎಲ್ಲ ಇರುತ್ತೆ. ಒನ್ ಬೈ ಒನ್ ನೀವು ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿ ಮೇಲೆ ಸಬ್ಮಿಟ್ ಅಂಡ್ ಕಂಟಿನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದ್ಸರ್ತಿ ಎಲ್ಲ ಬೌಂಡ್ರಿ ಡೀಟೇಲ್ಸು, ಡಿಸ್ಕ್ರಿಪ್ಷನ್ ಎಲ್ಲ ಒಂದ್ಸರ್ತಿ ನೋಡ್ಕೊಳ್ಳಿ. ನೋಡ್ಕೊಂಡಿದ ಮೇಲೆ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಸೊ ಜನರೇಟ್ ಆಗಿದ್ಮೇಲೆ ಈಗ ಇಲ್ಲಿ ನಾವು ಪಾರ್ಟಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಸೊ ಇಲ್ಲಿ ನೋಡಿ, ನಾವು ಇಬ್ರು ಇಂಡಿವಿಜುವಲ್ ಇದ್ದೀವಿ, ರೈಟ್. ಇಲ್ಲಿ ಆಪ್ಷನ್ ಇರುತ್ತೆ ಇಂಡಿವಿಜುವಲ್ ಡೀಟೇಲ್ಸ್. ಸೊ ಇಲ್ಲಿ ಏನ್ ಮಾಡಬೇಕು, ನಾವು ಕ್ಲೇಮೆಂಟ್ ಯಾರು ಇರ್ತಾರೆ, ಬಾಯರ್ ಇರ್ತಾರೆ, ಪರ್ಚೇಸರ್ ಇರ್ತಾರೆ. ಓಂಕಾರ ಅಂತ ನಾನು ಇಲ್ಲಿ ಉದಾಹರಣೆ ತಗೊಂಡಿದ್ದೀನಿ. ಎಕ್ಸಿಕ್ಯೂಟೆಂಟ್ ಅಂದ್ರೆ ನಾನು, ಸೆಲ್ಲರ್ ನಾನಿದು ಎಕ್ಸಿಕ್ಯೂಟಿವ್. ಸೊ ಈ ರೀತಿನೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಒನ್ ಬೈ ಒನ್ ಇಬ್ಬರದು ನಾವು ಸೆಲೆಕ್ಟ್ ಮಾಡಿ ಪಾರ್ಟಿಯನ್ನ ಆಡ್ ಮಾಡಬೇಕು. ವೆರಿಫೈ ಆಧಾರ್ ಮಾಡಬೇಕು ಅಂತಂದ್ರೆ ಆಧಾರ್ ಮೂಲಕ ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಉದಾಹರಣೆಗೆ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕನ್ಸೆಂಟ್ ಕೇಳುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. OTP ಬರುತ್ತೆ, OTP ಯನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಕೂಡ ಹಾಕಬೇಕು. ಈ ರೀತಿ ಎಲ್ಲ ಒಂದು ನಾರ್ಮಲ್ ಇರುತ್ತೆ, ಇದೆಲ್ಲ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಕೂಡ ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಳಿ, OTP ಬರುತ್ತೆ. ಸೊ ಎಲ್ಲ ಆಗಿದ ಮೇಲೆ ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಒಂದು ಪಾರ್ಟಿ ನೀವು ಸೇವ್ ಮಾಡಿದ್ರಿ. ಸೊ ಅದೇ ರೀತಿ ಮತ್ತೆ ನೀವು ಸೆಕೆಂಡ್ ಪಾರ್ಟಿ ಅಂದ್ರೆ ಫಸ್ಟ್ ಎಕ್ಸಿಕ್ಯೂಟೆಂಟ್, ಆಮೇಲೆ ಕ್ಲೇಮೆಂಟ್, ಈ ರೀತಿ ನೀವು ಆಡ್ ಮಾಡ್ಕೊತಾ ಹೋಗ್ಬೇಕು. ಓಕೆ, ಜಸ್ಟ್ ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಡೆಕ್ಲರೇಷನ್ ಬರುತ್ತೆ, ಅಂದ್ರೆ ಇದು ಒಂದು ಅಪ್ಲಿಕೇಶನ್ ಇರುತ್ತೆ, ಅದು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಒಂದು ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ಸೊ ಇದು ಆಕ್ಚುಲಿ ಯಾವಾಗ ನೀಡ್ ಆಗುತ್ತೆ ಅಂತಂದ್ರೆ ಆರ್ಗನೈಸೇಷನ್ ಅಂತಂದ್ರೆ ಬ್ಯಾಂಕ್ ಇರುತ್ತೆ, ಒಂದು ಕಂಪನಿ ಇರುತ್ತೆ, ಒಂದು ರೆಪ್ರೆಸೆಂಟೇಟಿವ್ ಇರ್ತಾರೆ, ಒಂದು ಈ ರೀತಿ ಒಂದು ಡಿಜಿಟಲ್ ಸಿಗ್ನೇಚರ್ ಕೀ ಅಂತ ಇರುತ್ತೆ ಅವ್ರ ಹತ್ರ, ಒಂದು ಪೆನ್ಡ್ರೈವ್ ತರ ಇರುತ್ತೆ. ಸೊ ಇದು ಬೇರೆ ಕೇಸ್ ಬರುತ್ತೆ. ಓಕೆ, ಬಟ್ ಇಲ್ಲಿ ನಾವು ಓನ್ಲಿ ಇಂಡಿವಿಜುವಲ್ ಮಾತಾಡ್ತಾ ಇದ್ದೀವಿ. ಸೊ ಒನ್ ಬೈ ಒನ್ ಇಬ್ಬರದು ಆಡ್ ಮಾಡಿಬಿಟ್ಟು ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮೇಲೆ ಈಗ ವಿಟ್ನೆಸ್ ಕೂಡ ಆಡ್ ಮಾಡಬೇಕಾಗುತ್ತೆ. ಒಂದು ಬೇಕಂದ್ರೆ ಒಂದು, ಎರಡು ಬೇಕಾದ್ರೆ ಎರಡು. ಸೊ ವಿಟ್ನೆಸ್ ಕೂಡ ಹೆಂಗೆ ಆಡ್ ಮಾಡ್ತೀರಿ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಫೆಚ್ ಆಧಾರ್ ನೇಮ್ ಅಂತಂದ್ರೆ ಆ ವಿಟ್ನೆಸ್ದು ಮತ್ತೆ ಆಧಾರ್ ಮೂಲಕ ನಾವು ನೇಮ್ ಅನ್ನ ಫೆಚ್ ಮಾಡಬೇಕು. ಮೊಬೈಲ್ ನಂಬರ್ ಕೂಡ ಹಾಕ್ಬಿಟ್ಟು ವೆರಿಫಿಕೇಶನ್ ಮಾಡ್ಕೋಬೇಕು. ಸೇವ್ ವಿಟ್ನೆಸ್ ಮಾಡಬೇಕು. ಇನ್ನೊಂದು ಬೇಕಂತಂದ್ರೆ ಮೇಲ್ಗಡೆ ಆಡ್ ವಿಟ್ನೆಸ್ ಅಂತ ಆಪ್ಷನ್ ಇರುತ್ತೆ, ಅದು ಕೂಡ ನೀವು ಆಡ್ ಮಾಡಿ. ಇನ್ನೊಂದು ವಿಟ್ನೆಸ್ ಕೂಡ ಇಲ್ಲಿ ಆಡ್ ಮಾಡಿ, ಸೇಮ್ ಆಧಾರ್ ಮೂಲಕ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಹೋಗಿದ್ರೆ ಈಗ ನಾವು ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾ ಇದೀವಲ್ಲ, ಸೊ ಎಷ್ಟು ಅಗ್ರಿಮೆಂಟ್ ಇದು ಅಂದ್ರೆ ಕನ್ಸಿಡರೇಷನ್ ಅಮೌಂಟ್ ಎಷ್ಟಿದೆ, ಉದಾಹರಣೆಗೆ 50 lakhs ಅಂತ ನೀವು ಈ ರೀತಿ ನಿಮ್ದು ಎಷ್ಟು ಇದೆಯಲ್ಲ ಅಷ್ಟು ಇಲ್ಲಿ ಬರಿಬೇಕು. ಬರೆದ ಮೇಲೆ ಕ್ಯಾಲ್ಕುಲೇಟ್ ಫೀಸ್ ಅಂತ ಇರುತ್ತೆ, ಅಂದ್ರೆ ಇದು ಕ್ಯಾಲ್ಕುಲೇಟ್ ಫೀಸ್ ಅಂದ್ರೆ ಸ್ಟಾಂಪ್ ಡ್ಯೂಟಿ ಎಷ್ಟಾಗುತ್ತೆ ಅಂತ ಇಲ್ಲಿ ಕೆಳಗಡೆ ಬರುತ್ತೆ. ಗೌರ್ಮೆಂಟ್ ಡ್ಯೂಟಿ, ಸರ್ಚಾರ್ಜ್ ವ್ಯಾಲ್ಯೂ, ಸೆಸ್ ವ್ಯಾಲ್ಯೂ, ಟೋಟಲ್ ಸ್ಟಾಂಪ್ ಡ್ಯೂಟಿ, ಪೂರ್ತಿ ಎಷ್ಟು ನೀವು ಕಟ್ಟಬೇಕು ಆಸ್ ಅ ಫೀಸ್, ಇಲ್ಲಿ ಕಾವೇರಿ ಫೀಸ್ ಅಂತ ನೀವು ಅನ್ಬೋದು. ಸೊ ಅದು ಇಲ್ಲಿ ತೋರಿಸುತ್ತೆ. ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಫೀಸ್ ಕ್ಯಾಲ್ಕುಲೇಷನ್ ಎಲ್ಲ ಒಂದ್ಸರ್ತಿ ನೋಡ್ಕೊಳ್ಳಿ, ಟಾಪ್ ಟು ಬಾಟಮ್ ಎಲ್ಲ ಇನ್ಫಾರ್ಮೇಷನ್. ಕೆಳಗಡೆ ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ನಿಮ್ದು ಡ್ರಾಫ್ಟ್ ಅಂದ್ರೆ ಸೇಲ್ ಅಗ್ರಿಮೆಂಟ್ ಏನ್ ಡ್ರಾಫ್ಟ್ ಇರುತ್ತಲ್ಲ, ಮ್ಯಾಟರ್ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಅದು ಎಲ್ಲ ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಇಲ್ಲಿ ಆಪ್ಷನ್ ಇದೆ ಎಡಿಟ್ ಡ್ರಾಫ್ಟ್ ಅಥವಾ ಕಂಟಿನ್ಯೂ ಜನರೇಟ್ PDF ಅಂತ. ಸೊ ಏನಾದರೂ ಎಡಿಟ್ ಇದ್ರೆ ಎಡಿಟ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಎಲ್ಲ ಕರೆಕ್ಟ್ ಇದ್ರೆ ಜನರೇಟ್ PDF ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಈ ರೀತಿ ಡ್ರಾಫ್ಟ್ ಮುಖಾಂತರ ಒಂದು ಡಾಕ್ಯುಮೆಂಟ್ ಜನರೇಟ್ ಆಗುತ್ತೆ. ಓಕೆ, ಸೊ ಕೆಳಗಡೆ ಬಂದ್ರೆ ಈಗ ಪೇಮೆಂಟ್ ಮಾಡಬೇಕು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾರು ಇದು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅವ್ರದ್ದು ಹೆಸರನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅಂಡ್ ಪೇ ನೌ ಅಂತ ಇರುತ್ತೆ, ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಪೋರ್ಟಲ್ಗೆ ಹೋಗುತ್ತೆ. ಖಜಾನೆ ಪೇಮೆಂಟ್ ಗೇಟ್ವೇ ಅಥವಾ ಕಾವೇರಿ 2.0 ಈ ರೀತಿ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಆಪ್ಷನ್ ಇದೆ ಮೋಡ್ ಆಫ್ ಪೇಮೆಂಟ್ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SBI ಇ-ಪೇ ಅಗ್ರಿಗೇಟರ್ ಅಂತ ಇರುತ್ತೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. UPI ಆಪ್ಷನ್ ಇರುತ್ತೆ, ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ UPI ಅಂದ್ರೆ SBI ಅಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅದು ಆಪ್ಷನ್ ಕೂಡ ಇರುತ್ತೆ. ಬಟ್ ಈಸಿ ಯಾವುದು ಅಂತಂದ್ರೆ UPI ಮುಖಾಂತರ. ಸೊ ಇಲ್ಲಿ UPI ID ಅಥವಾ UPI QR ಕೋಡ್ ಎರಡು ಆಪ್ಷನ್ ಇರುತ್ತೆ. UPI QR ಕೋಡ್ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ UPI ಮುಖಾಂತರ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. QR ಕೋಡ್ ಜನರೇಟ್ ಆಗುತ್ತೆ. ಆ QR ಕೋಡಿಗೆ ಜಸ್ಟ್ ನೀವು ನಿಮ್ಮ UPI ಆ್ಯಪ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ. ಈ ರೀತಿ ಪೇಮೆಂಟ್ ಆಗಿದ್ಮೇಲೆ ಒಂದು ಟ್ರಾನ್ಸಾಕ್ಷನ್ ರಿಸಿಪ್ಟ್ ಕೂಡ ಬರುತ್ತೆ. ಸೊ ಬೇಕಂತಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಪ್ರಿಂಟ್ ಇಟ್ಕೊಳ್ಳಿ. ಹಾಗೆ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ಗೆ ಬರ್ತೀರಾ ನೀವು. ಸೊ ಇವಾಗ ಇದು ಜನರೇಟ್ ಆಗಿರುತ್ತೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ. ಬಟ್ ಇಲ್ಲಿ ಮುಖ್ಯವಾದ ಏನಂತಂದ್ರೆ ಈ ಸೈನ್ ಮಾಡಬೇಕು. ಸೊ ಎಲ್ಲ ಪಾರ್ಟೀಸ್ದು ಅಂದ್ರೆ ಬಾಯರ್ ಇರ್ಬೋದು, ಸೆಲ್ಲರ್ ಇರ್ಬೋದು, ಅಥವಾ ನಮ್ದು ವಿಟ್ನೆಸ್ ಯಾರು ಇರ್ತಾರಲ್ಲ ಅವ್ರದ್ದು. ಸೊ ಆಲ್ ಪಾರ್ಟೀಸ್ದು ಎಲ್ಲರದು ಆಧಾರ್ ಮೂಲಕ ಈ ಸೈನ್ ಮಾಡಬೇಕು. ಉದಾಹರಣೆಗೆ ಇಲ್ಲಿ ಈ ರೀತಿ ನಾನು ಮಾಡ್ತೀನಿ ನೋಡಿ, ಆಧಾರ್ ನಂಬರ್ ಎಂಟರ್ ಮಾಡ್ತೀನಿ, ಅದು OTP ಬರುತ್ತೆ, OTP ಎಂಟರ್ ಮಾಡಿ
ಸಬ್ಮಿಟ್ ಮಾಡ್ತೀನಿ. ಸೊ ಈ ರೀತಿ ನಾವು ವೆರಿಫಿಕೇಷನ್ ಅಂದ್ರೆ ಸಾರಿ ಇ ಸೈನ್ ಆಗುತ್ತೆ. ಸೊ ಇ ಸೈನ್ ಆಗಿದ ಮೇಲೆ ಇಲ್ಲಿ ಇ ಸೈನ್ ಕಂಪ್ಲೀಟೆಡ್ ಅಂತ ಇಲ್ಲಿ ಈ ರೀತಿ ತೋರಿಸುತ್ತೆ. ಈಗ ಇಲ್ಲೊಂದು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈಸ್ ಪಾರ್ಟಿ ನಾಟ್ ಪ್ರೆಸೆಂಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಓಂಕಾರು ಇಲ್ಲಿ ಸದ್ಯಕ್ಕೆ ಇಲ್ಲ ಪ್ರೆಸೆಂಟ್. ಸೊ ನಾನೇನು ಮಾಡ್ತೀನಿ ಟಿಕ್ ಮಾರ್ಕ್ ಮಾಡ್ತೀನಿ. ಪಕ್ಕದಲ್ಲಿ ಈ ರೀತಿ ಬರುತ್ತೆ ಸೆಂಡ್ ಲಿಂಕ್ ಚೆಕ್ ಸ್ಟೇಟಸ್ ಅಂತ. ಸೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಓಂಕಾರ್ ಪಾಟೀಲಿಗೆ ಒಂದು ಮೆಸೇಜ್ ಹೋಗುತ್ತೆ. ಆ ಮೆಸೇಜ್‌ನಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಮೊಬೈಲ್‌ದಿಂದಾನೇ ಅವ್ರು ಇರ್ತಾರಲ್ಲ ಅಲ್ಲಿಂದಾನೇ ಅವರು ಆಧಾರ್ ಮೂಲಕ ವೆರಿಫಿಕೇಷನ್ ಮಾಡ್ಕೋಬಹುದು. ಸೊ ವೆರಿಫಿಕೇಷನ್ ಅಂದ್ರೆ ಸಾರಿ ಇ ಸೈನ್ ಮಾಡ್ಬೋದು. ಇ ಸೈನ್ ಮಾಡಿದ್ಮೇಲೆ ಇ ಸೈನ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದೇ ರೀತಿ ನಮ್ದು ವಿಟ್ನೆಸ್ ಯಾರು ಇರ್ತಾರಲ್ಲ ಅವ್ರದ್ದು ಕೂಡ ಇ ಸೈನ್ ಮಾಡಬೇಕು ಆಧಾರ್ ಮೂಲಕ. ಸೊ ಎಲ್ಲರದ್ದು ಇ ಸೈನ್ ಆಗಿದ ಮೇಲೆ ಈ ರೀತಿ ಕಂಗ್ರಾಚ್ಯುಲೇಷನ್ಸ್ ಯುವರ್ ಡಾಕ್ಯುಮೆಂಟ್ ಈಸ್ ರೆಡಿ ಫಾರ್ ಡೌನ್ಲೋಡ್ ಅಂತ ಬರುತ್ತೆ. ಸೊ ನೀವು PDF-ನಲ್ಲಿ ನಿಮ್ಮದು ಡಾಕ್ಯುಮೆಂಟ್ ನಿಮ್ದೇನು ಈ ಸ್ಟ್ಯಾಂಪ್ ಏನಿರುತ್ತಲ್ಲ ಸೇಲ್ ಅಗ್ರಿಮೆಂಟ್‌ದು ಅದು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಏನಾದರೂ ಆನ್‌ಲೈನ್ ಮೂಲಕ ಪೇಯ್ಡ್ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸಾಪ್‌ನಲ್ಲಿ ನನಗೆ ಮೆಸೇಜ್ ಕಳಿಸಿ ಆ್ಯಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಫ್ರೆಂಡ್ಸ್ ಜೊತೆ ಮತ್ತು ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.